ಇವಾಗ ಇನ್ನೊಂದು ವಿಡಿಯೋದಲ್ಲಿ ಮಿರರ್ನ ಹೇಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಚಿಕ್ಕೋಡಿಯಲ್ಲಿ ಇನ್ನೊಂದು ಸೈಟಲ್ಲಿ ಇದ್ದೀನಿ, ಅವರ ಒಂದು ಬೆಡ್ರೂಮು. ಬನ್ನಿ, ಮಿರರ್ ನೋಡಿ. ಮಿರರು ಅಪೋಸಿಟಲ್ಲೇ, ಈಗ ಈ ಮಿರರ್ ಅಪೋಸಿಟಲ್ಲೇ ಬೆಡ್ ಇದೆ. ಈ ರೀತಿಯಾಗಿ ಮಿರರ್ ಅಪೋಸಿಟ್ಟು ಬೆಡ್ಡು ಇರಲೇಬಾರ್ದು. ಇದು ತುಂಬ ಅವ್ರಿಗೆ ಹೆಲ್ತ್ಗೆ ತುಂಬ ಇಶ್ಯೂ ಆಗುತ್ತೆ. ಅವ್ರಿಗೆ ಹೆಲ್ತ್ ತುಂಬ ಒಂದು ಸರ್ಜರಿ ಮಾಡೋ ಒಂದು ಸ್ಟೇಜ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ಈ ಥರ ಬೆಡ್ ಅಪೋಸಿಟ್ ಮಿರರ್ನ ಯೂಸ್ ಮಾಡ್ಕೋಬೇಡ್ರಿ. ಇದು ತುಂಬ ಅಂದರೆ ತುಂಬ ಇದು. ಮತ್ತು ಅದು ಒಂದು ಪಾಯಿಂಟು. ಆಮೇಲೆ ಈ ಮಿರರ್ನ ತೋರಿಸಿ. ಈ ಮಿರರ್ ಏನಿದೆಯಲ್ಲ, ಈ ರೀತಿಯಾಗಿ ಮಿರರ್ನ ರೌಂಡ್ ಶೇಪು ಈ ಥರ ಮಿರರು ಇರಲೇಬಾರ್ದು. ಯಾವಾಗಲೂ ರೆಕ್ಟ್ಯಾಂಗ್ಯುಲರು, ಸ್ಕ್ವೇರು ಮಿರರ್ಸ್ನ ಯೂಸ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಈ ಮಿರರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಎಲ್ಲ ತುಂಬ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಸೊ ಗಂಡ ಹೆಂಡತಿ ಅವರ ಒಂದು ಇದರಲ್ಲಿ ರಿಲೇಷನ್ಶಿಪ್ಪಲ್ಲೂ ತೊಂದರೆ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೆಡ್ರೂಮಲ್ಲಿ ಮಿರರ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.